ಹೆಸರು ಹೇಳೋಕಾಗದೆ ನಿಮ್ಮೆಲ್ರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ ತಂಟೆಗೆ ಬರಬೇಡಿ. ರಾಹುಲ್ ಬರಬೇಡಿ. ರಾಹುಲ್ ಬೇಡ. ರಾಹುಲ್ 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 ಸರ್ಸು ಮೇಲೆ ಅವನು ಬೆಳೆಸ್ಕೊಂಡಿರೋದೇನ ಪ್ರೀತಿ. ಚಿಕ್ಕ ವಯಸ್ಸಿನಿಂದ ನಾನು ಅವನ ಮೇಲೆ ತೋರಿಸಿದ್ದು ಪ್ರೀತಿ ಅಲ್ವಾ? ಸರ್ಸು ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆ, ಓಕೆ. ಆದ್ರೆ ಕನಿಷ್ಠ ಪಕ್ಷ ಒಂದಿಷ್ಟಾದ್ರೂ ಪ್ರೀತಿ ನನ್ನ ಮೇಲೆ ತೋರಿಸ್ಬಾರ್ದಿತ್ತ ಅವನು. ನಾನು ಮಾಡಿರೋ ಒಳ್ಳೇದನ್ನ ನೋಡ್ತೇನೆ, ಆಗಿರೋ ಕೆಟ್ಟದಕ್ಕೆ ನನ್ನನ್ನ ನಿಂದಿಸ್ತಾ ಇನ್ನು ಎಷ್ಟು ದಿನ ರೀ ಅವನು ನೋವು ಕೊಡ್ತಾನೆ ಇರ್ತಾನೆ. ಅಯ್ಯೋ, ಅವನು ಬದಲಾಗಬೇಕು ಅಂತ, ಮಾಮೂಲಿ ಮನುಷ್ಯ ಆಗಬೇಕು ಅಂತ ನಾನು ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಯ್ತು ರೀ. ಒಬ್ಳು ತಾಯಿಯಾಗಿ ರಾಹುಲ್ನ ಯಾವ ರೀತಿ ನೋಡಬಾರ್ದು ಅಂತ ನಾನು ಅಂದ್ಕೊಂಡಿದ್ನೋ, ನಾನು ತುಂಬಾ ತುಂಬಾ ಭಯ ಪಟ್ಟಿದ್ನೋ. ಅವನು ಮತ್ತೆ ಅದೇ ಆಗೋದ್ನಲ್ಲ. ಇವಾಗ ಈಗ ಈಗ ಅವನ ಪರಿಸ್ಥಿತಿ ನೋಡ್ತಿದ್ರೆ ನನ್ ಕೈಲಾಗ್ತಿಲ್ಲ. ಹೋಗ್ತೀವಿ, ಸುಮ್ಮನೆ ಹೋಗ್ತೀವಿ. ಭಾಷಣಿನ ಸರ್ಸು ಅಂತ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದನ್ ಬಿಟ್ರೆ ನಿನ್ನನ್ ಬೈತಾ ಇಲ್ಲ ಅವನು. ನೀನ್ ರಾಹುಲ್ ಬಗ್ಗೆನೇ ಅಲ್ವಾ ಯೋಚನೆ ಮಾಡ್ತಿರೋದು? ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ನನ್ ಮಾತು ಕೇಳು. ಸರಸು, ಭಾಷಿಣಿ, ಆ 2 ಟ್ಯಾಗ್ ಅಲ್ಲಿರೋ ಗ್ಯಾಪ್ ಸಾಕು. ಈ ಪ್ರೀತಿಯ ಗ್ಯಾಪ್ ಅಲ್ಲಿ ಹೋಗಿ ಈ ಎಂಪೈರ್ನ, ರಾಹುಲ್ನ ಟಾರ್ಚರ್ ಮಾಡೋದಕ್ಕೆ. ಚಿಟ್ಟೆಗೆ ಹೋಗೋದೇ ಜಾಗ ಅನ್ನೋ ಹಾಗೆ ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳ್ದೆ ಇದ್ದಕ್ಕಿದ್ದ ಹಾಗೆ ಮನೆ ಬದಲಾಯಿಸ್ಬೇಕು ಅಂತ ಹೇಳಿದ್ಲು. ಅವಸರದಲ್ಲಿ ಈ ಮನೆ ಕರ್ಕೊಂಡ್ ಬಂದ್ಲು. ಆ ಮನೆಗಿಂತ ಇದು ತುಂಬಾ ಚೆನ್ನಾಗಿದೆ ಅಲ್ವಮ್ಮ? ಇನ್ನೇ ನಿನ್ ಪ್ರಾಬ್ಲಮ್? ಎಷ್ಟು ಚೆನ್ನಾಗಿದ್ರೆ ಏನೇ, ಎಷ್ಟು ಬಾಡಿಗೆ ಕಟ್ಬೇಕೋ ಏನೋ, ಇದೆಲ್ಲ ಬೇಕಾ? ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ಅಕ್ಕ ತಂಗಿಯರಿಬ್ರು. ಅಂತದನ್ನೆಲ್ಲ ನೋಡ್ಕೊಳ್ಳೋಕೆ ನೀನಿದ್ಯಾ ಅಂತಾನೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ಭಾಷಿಣಿ ಏನ್ ಮಾಡಿದ್ರು ಯೋಚನೆ ಮಾಡ್ತಾಳೆ ಅಂತ ನಿನಗ್ ಗೊತ್ತಿಲ್ವಾ ಸಾವಿತ್ರಿ? ಗೊತ್ತು, ಆದ್ರೆ ಒಂದೊಂದ್ಸಲ ಇವ್ ನಿರ್ಧಾರಗಳು ಅರ್ಥನೇ ಆಗಲ್ಲ. ನಿಂಗೇನ್ ಅರ್ಥ ಆಗ್ತಿಲ್ಲಮ್ಮ? ಈ ಮನೆ ಬದಲಾಯಿಸೋದ್ರ ಬಗ್ಗೆ. ನಾವಿದ್ದ ಮನೆ ಚೆನ್ನಾಗೇ ಇತ್ತಲ್ವೇನೆ? ಬಾಡಿಗೆ ಕೂಡ ಕಡಿಮೆ. ಈ ಮನೆ ತುಂಬಾ ದೊಡ್ಡದಾಗಿದೆ. ನಿನ್ನ ಕಷ್ಟಕ್ಕೆ ಇನ್ನೊಂದು ಭಾರ ಅಗತ್ಯ ಇತ್ತೇನೆ? ನೀನು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ನಮ್ 3 ಜನಕ್ಕೂ ಆ ಮನೆ ಸರಿಯಾಗಿತ್ತಲ್ವೇನೆ? ಯಾಕೆ ಮನೆ ಬದಲಾಯಿಸಿ ಅಂತ ಅಷ್ಟು ಹಠ ಮಾಡ್ದೆ? ಹೊರಗಡೆ ಡಸ್ಟು, ಟ್ರಾಫಿಕ್ ಕಿರಿಕಿರಿ ಎಲ್ಲ ಜಾಸ್ತಿ ಇದೆ. ಅದ್ಯಾವುದೋ ಅಪ್ಪನ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ. ಅದು ಅಲ್ದೆ ಈಶ್ವರಿ ದೇವಿಯವ್ರ ಕೆಳಗಡೆ ಕೆಲಸ ಮಾಡೋರು ಅವ್ರ ಸ್ಥಾನಕ್ ತಕ್ಕ ಹಾಗಿರ್ಬೇಕು ಅಂತ ರೂಲ್ ಮಾಡಿದ್ದಾರೆ. ಈ ಮನೆ ಬಾಡ್ಗೆನ ಅವರೇ ಕಟ್ತಾರೆ. ಏನು, ಬಾಡ್ಗೆನ ಅವರೇ ಕಟ್ತಾರಾ? ಹೌದಮ್ಮ. ಇಲ್ಲಾಂದ್ರೆ ಬದಲಾಯಿಸೋಣ ಅಂತ ನಾನ್ಯಾಕ್ ಬಲವಂತ ಮಾಡ್ತೀನಿ? ಅಮ್ಮಯ್ಯ, ಈಗಮ್ಮ ರಿಲ್ಯಾಕ್ಸ್ ಆಗ್ತಾಳೆ. ಬೆಳಿಗ್ಗೆ ಎದ್ದಾಗಿಂದ ನಮ್ಗೋಸ್ಕರನೇ ಕಷ್ಟ ಪಡ್ತಿರ್ತಾಳೆ. ಅವಳ ಮೇಲೆ ಇನ್ನೂ ಭಾರ ಬೀಳ್ಬಾರ್ದು ಅಂತ ನಾನ್ ಯೋಚನೆ ಮಾಡ್ತೀನಿ. ಯಾವ ಸ್ವಾರ್ಥನೂ ಇಲ್ದೆ ಕುಟುಂಬಕ್ಕೋಸ್ಕರ ಕಷ್ಟ ಪಡ್ತಿರೋ ನಿನ್ನಂತ ಮಗಳಿರೋದು ನಮ್ಮ ಅದೃಷ್ಟನಮ್ಮ. ಇಲ್ಲಪ್ಪ, ಆ ಅದೃಷ್ಟ ನಂದು. ಅಮ್ಮ ಅಪ್ಪ ಇಲ್ದಿರೋ ನೋವನ್ನ ತೀರಿಸ್ತಿರೋ ನಿಮ್ಗೆ ಏನ್ ಮಾಡಿದ್ರು ಕಡಿಮೆನೆ. ಇಲ್ದಿರೋ ನೋವು ಅಂದ್ರೇನೆ? ಯಾರೋ ಹೊಸಬ್ರ ಹಾಗೆ ಮಾತಾಡ್ತಿದ್ಯಲ್ಲ. ಛೇಛೆ, ಅಂದ್ರೆ ನನ್ನ ಉದ್ದೇಶ ನಿಮ್ಮಂತ ಅಪ್ಪ ಅಮ್ಮ ಸಿಗೋದು ನನ್ನ ಅದೃಷ್ಟ ಅಂತ. ಹಾಗಿರುವಾಗ ಈ ತರ ಅಕ್ಕ, ಈ ತರ ಅಪ್ಪ ಅಮ್ಮ ಇರುವಾಗ ನಾನ್ ಡಬಲ್ ಅದೃಷ್ಟವಂತೆ ಆಗಿದ್ದೀನಿ. ಅಮ್ಮ,
ಇವತ್ತಿಂದ ನಂಗೆ ಈಶ್ವರಿ ದೇವಿಯವ್ರ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗಿದ್ಯಮ್ಮ. ಅಗತ್ಯ ಇದ್ರೆ ರಾತ್ರಿ ಕೂಡ ಇರ್ಬೇಕಾಗ್ ಬರುತ್ತೆ. ಏನು ರಾತ್ರಿನಾ? ಮದ್ವೆ ಆಗದೆ ಇರೋ ಹುಡುಗಿ ಬೇರೆಯವ್ರ ಮನೇಲಿ ಬೇಡ. ತಡ ಆದ್ರೂ ಪರವಾಗಿಲ್ಲ, ಇದಕ್ ಮುಂಚೆ ಬರ್ತಿದ್ದೆ ತಾನೆ, ಹಾಗೆ ಬಾ. ಇದಕ್ ಮುಂಚೆ ಬೇರೆ, ಇವಾಗ್ಲೇ ಬೇರೆ. ಇನ್ಮೇಲಿಂದ ಪ್ರತಿ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಈಶ್ವರಿ ದೇವಿಯವ್ರಿಗೆ ಅನುಮಾನ ಬರುತ್ತೆ. ಛೇ, ಕೋಪ ಬರುತ್ತೆ. ಕೋಪ ಯಾಕೆ? ಒಂದ್ ಹೆಣ್ಣಾಗಿ ಅರ್ಥ ಮಾಡ್ಕೋತಾರೆ ಬಿಡು. ನೀನ್ ಮಾತ್ರ ರಾತ್ರಿ ಹೊತ್ತು ಅಲ್ಲಿರೋ ಅಗತ್ಯ ಇಲ್ಲ. ಯಾಕಮ್ಮ ಹಾಗೆ ಹೇಳ್ತೀಯಾ? ಅಪ್ಪನ ಆಪರೇಷನ್ಗೆ ಸಹಾಯ ಮಾಡಿದ್ದಾರೆ. ನಾವಿವತ್ತು ಗೌರವವಾಗಿ ಸಂತೋಷವಾಗಿ ಬದುಕೋದಕ್ಕೆ ಕಾರಣ ಆಗಿದ್ದಾರೆ. ಅಂಥವ್ರು ಏನೇ ಮಾಡು ಅಂತಂದ್ರು ಆಗಲ್ಲ ಇಲ್ಲ ಅಂದೇನೆ ಮಾಡೋದು ನನ್ ಜವಾಬ್ದಾರಿ. ಸಾವಿತ್ರಿ, ನಮ್ ಭಾಷಿಣಿ ಇದೇ ಊರಲ್ಲೇ ಇರ್ತಾಳೆ ಅಲ್ವಾ? ರಾತ್ರಿ ತಡವಾಗಿ ಬಂದು ಬೆಳಿಗ್ಗೆನೆ ಎದ್ದು ಹೋಗೋದು ಅಂದ್ರೆ ಊಟ ನಿದ್ದೆ ಸರಿಯಾಗಲ್ಲ. ಹೀಗೆ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಅಲ್ಲಿರೋದೇ ಒಳ್ಳೇದು ಅನ್ಸುತ್ತೆ. ನೋಡು, ಅಪ್ಪ ಅರ್ಥ ಮಾಡ್ಕೊಂಡಷ್ಟು ಕೂಡ ನಿನ್ಗೆ ಅರ್ಥ ಆಗಲ್ಲ. ಹಾಗಲ್ಲ ಕಣೆ, ಒಂದ್ ಹೆಣ್ಣಿನ ತಾಯಿಯಾಗಿ ನನ್ನ ಭಯ ನನಗೆ. ಯಾವ ಭಯನೂ ಬೇಡಮ್ಮ. ನಂಗೆ ಯಾವ ಪ್ರಾಬ್ಲಮ್ ಇಲ್ದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಆ ಈಶ್ವರಿ ದೇವಿಯವ್ರು ಇದಾರಲ್ಲ. ಡ್ಯಾಡ್, ರಾಹುಲ್ಗೆ ನೀವೇ ಏನಾದರೂ ಹೇಳಿ ತಡೀರಿ. ಸರ್ಸು ಬದುಕಿದಾಳೆ ಅಂತ ನಾವು ನಂಬಿಸೋದಕ್ಕೆ ನೋಡಿದ್ರೆ ಹೀಗೆ ಪಿಂಡ ಇಡೋದು ಯಾಕೆ ಅಂತ. ಇಲ್ಲ ತೇಜ, ಯಾರು ಹೇಳಿದ್ರು ಅವನು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ತೇಜ, ರಾಹುಲ್ ಪಿಂಡ ಪ್ರದಾನ ಮಾಡ್ತಾ ಇರೋದು ಸತ್ತೋಗಿರೋ ಸರಸುಗ್ ಮಾತ್ರ ಅಲ್ಲ, ಅವಳು ಬದುಕಿ ಇದ್ದಾಳೆ ಅಂತ ಅವನನ್ನ ನಂಬಿಸಿ ಬದಲಾಯಿಸ್ಬೇಕು ಅಂತ ನೋಡಿದ ನನ್ನ ಪ್ರಯತ್ನಕ್ಕೂ ಕೂಡ. ಅವನು ಮಾಡ್ತಿರೋದು ಒಳ್ಳೇದು ಕೆಟ್ಟದ್ದು, ಆದ್ರೆ ಕನಿಷ್ಠ ಹೀಗಾದ್ರೂ ಸರ್ಸು ಸತ್ತು ಹೋಗಿದ್ದಾಳೆ ಅನ್ನೋ ನಿಜಾನ ತಿಳ್ಕೊಳ್ಳೋ ಹಾಗಾಯ್ತು. ಭಾಷಿಣಿ ಬರೋದಕ್ಕೂ ಮೊದಲು ಸರಸು ಬದುಕೇ ಇದ್ದಾಳೆ ಅನ್ನೋ ಭ್ರಮೆನಲ್ಲಿ ಅವಳಿಂದ ದೂರ ಇರೋದಕ್ಕಾಗದೆ, ಅವಳ ಪ್ರೀತಿನ ಮರೆಯೋದಕ್ಕೂ ಆಗದೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟ ರಾಹುಲ್. ಇವಾಗ ಪ್ರಾಣವಾಗಿ ನೋಡ್ಕೊಂಡಿದ್ದ ಸರಸು ಇಲ್ಲ ಅಂತ ಗೊತ್ತಾದ ಮೇಲೆ ಇನ್ನು ಏನೇನ್ ಮಾಡ್ತಾನೋ ಏನು ಕತೆನೋ ನನಗಂತೂ ಭಯ ಆಗ್ತಿದೆ. ಇವತ್ತಿಗೆ ಆ ಸರಸ್ಸುಗೆ ಈ ಮನೆಗಿರೋ ಕನೆಕ್ಷನ್ ಪರ್ಮನೆಂಟ್ ಆಗಿ ಕಟ್ ಆಗಿರೋದಕ್ಕೆ, ರಾಹುಲ್ ಕ್ಲಾರಿಟಿ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗಿದೆ ವನಜಕ್ಕ. ಯಾವಾಗೋ ಸತ್ತಿರೋ ಸರ್ಸುಗೆ ಇವಾಗ ಪಿಂಡ ಇಡೋದು ಏನ್ ಪ್ರೀತಿ ಸಿಲ್ಲಿಯಾಗಿ? ನಿಜವಾಗ್ಲೂ ಸರ್ಸು ಆತ್ಮ ಇಲ್ಲೇ ಇದ್ರೆ ಈ ಎಂಟೈರ್ ಪ್ರೋಗ್ರಾಮ್ ನೋಡಿದ್ರೆ ಮಾತ್ರ ಪ್ರಾಣ ಇಲ್ಲದೆ ಇದ್ರೂ ಸೂಸೈಡ್ ಮಾಡ್ಕೋತಾಳೆ.
ಏನ್ ರಾಹುಲ್ ಅವರೇ ಇದು? ನನ್ನಿಂದ ದೂರ ಆಗಿರೋ ಹೆಂಡತಿಗೆ ಗಂಡನಾಗಿ ಮಾಡ್ತಿರೋ ಪವಿತ್ರವಾದ ಕಾರ್ಯಕ್ಕೆ, ನನ್ನ ಧರ್ಮಕ್ಕೆ ಅಡ್ಡ ಬರ್ತಿದ್ಯಾ ನೀನು? ತಪ್ಪು ಮಾಡ್ತಿದ್ದೀರಾ ರಾಹುಲ್ ಅವರೇ. ಬದುಕಿರೋ ಹೆಂಡತಿಗೆ ಪಿಂಡ ಇಡೋದು ಧರ್ಮನ? ಕಣ್ಮುಂದೆ ಇದ್ರೂ ಇಲ್ಲ ಅಂತ ಹೀಗೆ ವಾದಿಸೋದು ಪವಿತ್ರ ಅಲ್ಲ ರಾಹುಲ್ ಅವರೇ, ಪಾಪ. ಆ ಪಾಪ ಮಾಡಿರೋದು ನೀನು. ಪ್ರಾಣವಾಗಿ ನೋಡ್ಕೊಂಡಿದ್ದ ನನ್ನ ಹೆಂಡತಿ ಸ್ಥಾನಕ್ಕೆ ಬಂದು ನನ್ನನ್ನೇ ನಂಬಿಸೋದಕ್ಕೆ ನಾಟಕ ಆಡ್ದೆ. ಯಾವುದಕ್ಕೂ ಆಸೆ ಪಟ್ಟು ನನಗೆ ಮೋಸ ಮಾಡಿದೆ. ಈಗ ಯಾವ ಅಧಿಕಾರ ಇದೆ ಅಂತ ನನಗೆ ನೀತಿ ಹೇಳ್ತಿದ್ಯಾ? ಹೋಗು ಅಂತ ಹೇಳಿದ್ರು ಮತ್ತೆ ಯಾಕೆ ಈ ಮನೆಗೆ ಬಂದಿದ್ಯಾ? ಇದು ನಿನ್ ಮನೆ ಮಾತ್ರ ಅಲ್ಲ, ನನ್ನ ಮನೆ ಕೂಡ. ನೀವು ಹೌದು ಅಂದ್ರು ಇಲ್ಲ ಅಂದ್ರು ನಾನು ನಿಮ್ ಹೆಂಡ್ತಿನೇ, ನಿಮ್ ಸರ್ಸೋನೆ ರಾಹುಲ್ ಅವರೇ. ಮುಚ್ಚುಬಾಯ್. ಇನ್ನೊಂದು ಸಲನಾದ್ರೂ ನನ್ನ ಸರಸ್ಸು ಹೆಸರು ನಿನ್ನ ಬಾಯಲ್ಲಿ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ ಹೊರಗೆ, ಹೋಗಿ ಇಲ್ಲಿಂದ. ರಾಹುಲ್ ಅವರೇ, ನಿಮ್ಗೋಸ್ಕರ ಸಾವಿನ ತುದಿವರೆಗೂ ಹೋಗ್ ಬಂದ್ರೆ ಇದೇನಾ ನೀವು ತೋರ್ಸೋ ಪ್ರೀತಿ? ನಾನು ಇಲ್ದೇನೆ ಒಂದ್ ಕ್ಷಣ ಕೂಡ ಇರಲ್ಲ ಅಂತ ಹೇಳಿದ್ ನೀವು ನನ್ನನ್ನ ಹೋಗು ಅಂತಿದ್ದೀರಾ? ಹೇಳ್ತೀನಿ, ಇನ್ನೂ ನೀನ್ ಇಲ್ಲೇ ಇದ್ರೆ ಅದಕ್ಕೂ ಮೀರಿದ್ ಏನಾದ್ರೂ ಹೇಳ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಕೋಪನ ಆವೇಶನ ಟೆಸ್ಟ್ ಮಾಡಬೇಡ, ಮೊದಲು ಹೋಗಿಲ್ಲಿಂದ. ಆವೇಶದಲ್ಲಿ ಏನು ಅಂತ ಹೇಳೋದಲ್ಲ ರಾಹುಲ್ ಅವರೇ, ಪ್ರೀತಿಯಿಂದ ತುಂಬಿರೋ ಮನಸ್ಸನ್ನು ಕೇಳಿ ನೋಡಿ. ನಿಜ ಏನು ಅಂತ ಕನಿಷ್ಠ ಆ ಮನಸ್ಸಾದ್ರೂ ನಿಮಗೆ ಹೇಳುತ್ತೆ. ಏನೇ ಕೇಳೋದು? ನೀನು ನನ್ನ ಸರಸು ಮುಖವಾಡ ಹಾಕೊಂಡು ಬಂದಾಗ ಅನುಮಾನ ಬಂದು ಪ್ರತಿ ಸಲ ನನ್ನ ಮನಸ್ಸು ಕೇಳ್ಕೊಂಡಿದ್ದು ಒಂದೇ, ನೀನು ನನ್ನ ಸರಸು ಆಗ್ಬೇಕು ಅಂತ. ನನ್ನ ಆಸೆನ ಸುಳ್ಳು ಮಾಡಿ ಟ್ರಿಪ್ಪಲ್ಲಿ ನಿಜಾನ ಕನ್ಫರ್ಮ್ ಮಾಡಿದ್ಮೇಲೂ ಕೂಡ ಇನ್ನೇ ನೀನು ಹೇಳೋದನ್ನ ಕೇಳೋದು, ನಿನ್ನ ನಂಬೋದು. ಅಯ್ಯೋ ರಾಹುಲ್ ಅವರೇ, ನೀವು ನಂಬ್ತಿರೋದು ನಿಮ್ಮ ಅನುಮಾನನ, ನಿಜ ಅಂತ ನಂಬ್ತಿರೋದು ಕೇವಲ ನಿಮ್ಮ ಊಹೆನ. ನಿಮ್ಮ ಊಹಾಪೋಹಗಳಿಗೆ ನಾನು ಕಾರಣ ಹೇಳಿದ್ಮೇಲೆ ಕೂಡ ನೀವು ನಂಬಲಿಲ್ಲ ಅಂತಂದ್ರೆ ನಂದ ತಪ್ಪು. ಹೇಳಿ ರಾಹುಲ್ ಅವರೇ. ಪ್ರೀತಿ, ಇವಳು ಆರ್ಗ್ಯುಮೆಂಟ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನಿಜವಾಗ್ಲೂ ಸರ್ಸು ಹಾಗೇನೆ ಅನ್ನಿಸ್ತಾ ಇದೆ. ನಂಗೆ ಕೂಡ ಸೇಮ್ ಫೀಲಿಂಗ್ ವನಜಕ್ಕ. ಭಾಷಿಣಿ ಆವೇಶ ಕೋಪನ ನೋಡ್ತಾ ಇದ್ರೆ ಸರ್ಸು ಬದುಕಿದ್ರೆ ಹೀಗೇನೆ ಮಾತಾಡ್ತಿದ್ಲೇನೋ ಅಂತ ಅನ್ಸ್ತಿದೆ. ರಾಹುಲ್ ಅವರೇ, ಆಗಿದ್ದನ್ನೆಲ್ಲ ಬಿಟ್ಬಿಡಿ. ಇವಾಗ ಹೇಳಿ, ನಾನು ನಿಮ್ ಸರ್ಸು ಅಂತ ನಂಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಯಾವ ಅಗ್ನಿಕುಂಡದಲ್ಲಿ ಬಿದ್ದು ನನ್ನ ಸತ್ಯ ನಿರೂಪಿಸ್ಕೋಬೇಕು? ಹೇಳಿ ರಾಹುಲ್ ಅವರೇ. ನೀನ್ ಏನ್ ಮಾಡಿದ್ರು ಕೂಡ ನಾನು ನಂಬೋದಿಲ್ಲ. ಮೊದಲಿಲ್ಲಿಂದ ಹೋಗು. ಈ ಪಿಂಡ ಪ್ರದಾನಕ್ಕೆ ನನ್ನ ಪ್ರೀತಿಗೆ ಅಡ್ಡ ಬರ್ದೆ ಇಲ್ಲಿಂದ ಹೋಗ್ತಾ ಇರೋ. ಇಷ್ಟ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ವಾ? ಹಾಗಾದ್ರೆ ಹೇಳ್ತೀನಿ ಕೇಳಿ. ನಾನ್ ಬದುಕಿದ್ದಾಗ್ಲೇ ನನಗ್ ಪಿಂಡ ಇಡೋದಕ್ ನಾನ್ ಬಿಡಲ್ಲ. ಹೆಂಡತಿಯಾಗಿ ನಿಮ್ ಕೈಯಿಂದ ಯಾವ ಪಾಪನೂ ಮಾಡೋದಕ್ ಬಿಡಲ್ಲ. ನಿಮ್ಗೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ. ನಾನೇ ಸರ್ಸು ಅಂತ ಪದೇ ಪದೇ ವಾದ ಮಾಡ್ತಾನೆ ಇದ್ದೀನಿ. ಆದ್ರೂ ನೀವು ನಂಬ್ತಾನೆ ಇಲ್ಲ. ಒಬ್ಬ ಹೆಂಡತಿಯಾಗಿ ನಿಮ್ ಕೈಯಿಂದ ಅವಮಾನ ಅನುಮಾನ ಅನುಭವಿಸಿದ್ಮೇಲೂ ನಾನಿನ್ ಬದುಕೋದು ಅನವಶ್ಯಕ ರಾಹುಲ್ ಅವರೇ, ಅನವಶ್ಯಕ. ಹಾಗಾದ್ರೆ ಇಲ್ಲಿಂದ ಹೋಗು, ಸತ್ ಹೋಗು. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮೊದಲು ಹೋಗಿಲ್ಲಿಂದ. ಈಗ್ಲೇ ಸತ್ತು ಹೋಗ್ತೇನೆ ರೀ.
ಅವಾಗ ನೀವಿಡೋ ಈ ಪಿಂಡ ಪಾಪ ಆಗಲ್ಲ. ನೀವು ಮಾಡ್ತಿರೋದು ಧರ್ಮವಾಗಿ ಉಳಿಯುತ್ತೆ. ನಾನ್ ನಿಮ್ ಸರ್ಸು ಅಲ್ಲ ಅಲ್ಲ ಅಂತಿದ್ದೀರಲ್ಲ, ನಿಮ್ಮನ್ ಗೆಲ್ಲೋದಕ್ಕೋಸ್ಕರ ನಿಮ್ ಸರ್ಸು ಆಗಿ ನಾನು ಸತ್ತೋಗ್ತೀನಿ ರಾಹುಲ್ ಅವರೇ. ನೀವ್ ಹೇಳ್ದಾಗೇನೆ ಸತ್ತೋಗ್ತೀನಿ. ನಿನಗಿಷ್ಟ ಆಗಿದ್ದನ್ ಮಾಡ್ಕೋ, ಹೋಗು. ನೀನ್ ಮೊದ್ಲು ಇಲ್ಲಿಂದ ಹೋಗು. ನೀನ್ ಎಲ್ಲಿ ಬೇಕಾದ್ರೂ ಹೋಗ್ ಸಾಯಿ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೋಗೋ. ಪುರೋಹಿತ್ರೆ, ನೀವು ಶುರು ಮಾಡಿ. ಸರ್ಸು 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 ಅಮ್ಮ, ರಾಹುಲ್ ರಾಹುಲ್ ಕರಿಯೋಳ್ನ. ನಿನ್ಗೆ ಹುಚ್ಚಿಡ್ತಿದ್ಯಾ? ಯಾಕೆ ಹೇಗ್ ಮಾಡ್ತಾ ಇದೀಯಾ? ರಾಹುಲ್ ಸರ್ಸು ಅಯ್ಯೋ, ಸರ್ಸು, ಸರ್ಸು ರಾಹುಲ್, ಅಂತ ಕೆಲಸ ಮಾಡ್ಬೇಡಮ್ಮ. ಸರ್ಸು, ಕೇಳಮ್ಮ. ಅಮ್ಮ, ಸರ್ಸು ಸರ್ಸು, ಸರ್ಸು. ಕೆಳಗೆ ಇಳಿ, ಸರ್ಸು 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 ಸರ್ಸು. ಸರ್ಸು ಬೇಡಮ್ಮ. ಸರ್ಸು, ನಾವು ನಂಬ್ತೀವಮ್ಮ, ನೀನೇ ಸರ್ಸು ಅಂತ. ಅರುಣ್ ಮಾವ, ನಂಗೋಸ್ಕರ ಯಾರು ಬಂದ್ರು ನನ್ನ ತಡಿಯಕ್ಕಾಗಲ್ಲ. ರಾಹುಲ್ ಅವರೇ ನನ್ ಜೀವ ಅಂತ ಅನ್ಕೊಂಡ್ ಬದುಕಿದ್ದೆ. ಅವರೇ ಬೇಡ ಅಂದ್ಮೇಲೆ ಈ ಪ್ರಾಣ ನಂಗ್ ಬೇಡ ಮಾವ. ನನ್ ಸಾವಿಂದಾದ್ರೂ ಅವ್ರ ನಿಜ ತಿಳ್ಕೊಂಡ್ರೆ ಸಾಕು. ಸರ್ಸು 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 ತೇಜ, ಫೋನ್ ಮಾಡು. ಓಕೆ ಡ್ಯಾಡ್. ಏನು ಗಾಬರಿ ಆಗ್ಬೇಡಿ. ಇವರು ಮೇಲಿಂದ ಬೀಳ್ಬೇಕಾದ್ರೆ ನೀವೆಲ್ಲ ಹೋಲ್ಡ್ ಮಾಡಿದ್ದಕ್ಕೆ ದೊಡ್ಡ ಅಪಾಯ ತಪ್ಪಿದೆ. ಹೇಳ್ಬೇಕು ಅಂದ್ರೆ ಇವ್ರ ಪ್ರಾಣನ ನೀವೇ ಕಾಪಾಡಿದ ಹಾಗೆ. ಸದ್ಯಕ್ಕೆ ನಾನು ಹೇಳೋ ಪೇನ್ ಕಿಲ್ಲರ್ನ ಕೊಡಿ ಸಾಕು. ಶಿ ವಿಲ್ ಬಿ ಫೈನ್. ಇನ್ನೂ ಏನಾದರೂ ಕಾಂಪ್ಲಿಕೇಶನ್ಸ್ ಅಂತ ಅನ್ಸಿದ್ರೆ ಒಂದ್ಸಲ ನನ್ಗೆ ಹೇಳಿ, ಆಗ ಪೂರ್ತಿಯಾಗಿ ಟೆಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ ಮೇಡಮ್. ರಾಹುಲ್ 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 ಬಿಡೋಣ, ಅವಳನ್ನ ಮನೇಲಿ ಇರೋಕ್ ಬಿಡಲ್ಲ. ಇಡಿಯಟ್ ಹಾಗೆ ಬಿಹೇವ್ ಮಾಡ್ಬೇಡ ರಾಹುಲ್. ಇಲ್ಲೇ ಇರು ನೀನು. ಬಿಡು, ಅವಳನ್ನ ಇವತ್ತು ಸಾಯಿಸ್ತೀನಿ. ರಾಹುಲ್ 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 ನನ್ನ ಮಾತು ರಾಹುಲ್. ರಾಹುಲ್ ರಾಹುಲ್ ಏನ ರಾಹುಲ್ ರಾಹುಲ್, ಏನೇ ಸುಳ್ಳನ್ನ ನಿಜ ಅಂತ ನಂಬಿಸೋದಕ್ಕೆ ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ಯಾ ನೀನು. ದೊಡ್ಡ ಮಹಾನಟಿ ಕಣೆ ನೀನು. ಏಯ್, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೊನೆಗೆ ನೀನ್ ಸತ್ರು ಕೂಡ ನಿನ್ ಶವ ನೋಡಿ ನನಗೆ ಸಿಂಪತಿನೂ ಬರೋದಿಲ್ಲ. ಆಗ್ಲೂ ಕೂಡ ನನಗೆ ಕೋಪ ಬಂದು ಅಸಹ್ಯ ಆಗುತ್ತೆ. ರಾಹುಲ್, ಏನೋ ನೀನ್ ಮಾತಾಡ್ತಿರೋದು? ಅವಳಿರೋ ಪರಿಸ್ಥಿತಿ ನೋಡು. ಹಾಗೆಲ್ಲ ಮಾತಾಡ್ತಿರೋ ನೋವಾಗುತ್ತೆ. ವಾಗ್ದೇವಿ ಅವರೇ,
ನಿಮ್ಮ ಸುಳ್ಳುಗಳಿಗಿಂತ ಒಳ್ಳೆ ಮಾತೇ ಇದು. ರಾಹುಲ್ ಅವರೇ, ಹಾಗೆಲ್ಲ ಮಾತಾಡ್ಬೇಡಿ. ಕಡೆಗೆ ನನ್ ಸಾವು ಕೂಡ ನಂಗೆ ಸಹಾಯ ಮಾಡ್ಲಿಲ್ಲ. ಅದಕ್ಕೆ ಹೀಗೆ ನಿಸ್ಸಹಾಯಕಳಾಗಿ ಉಳ್ದಿದ್ದೀನಿ. ಏಯ್, ನಾಟಕ ಮಾಡಬೇಡ. ನಿನಗೆ ನನ್ನ ಮನೇಲಿರೋ ಅರ್ಹತೆನೇ ಇಲ್ಲ. ಅಮ್ಮರೇ, ನೀವಾದ್ರೂ ಹೇಳಿ ಅಮ್ಮ. ರಾಹುಲ್ ಅವ್ರಿಗೆ ಅರ್ಥ ಆಗೋ ಹಾಗೆ ನೀವೇ ಹೇಳಿ ಅಮ್ಮ. ಏಯ್, ಏನೇ ನಿನ್ ಬಗ್ಗೆ ಅವರು ಇವರು ಯಾಕೆ ಮಾತಾಡ್ಬೇಕು? ನಿನ್ನನ್ನ ಈ ಮನೇಲಿ ಇರಿಸ್ಕೊಳ್ಳೋದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಮೊದಲು ಎದ್ದೇಳಿಲಿಂದ. ರಾಹುಲ್ ಅವರೇ, ರಾಹುಲ್ ಏನ್ ಮಾಡ್ತಿದ್ಯಾ? ರಾಹುಲ್ ಪ್ಲೀಸ್, ರಾಹುಲ್ ನಿಂತ್ಕೋ. ರಾಹುಲ್ ಪ್ಲೀಸ್, ರಾಹುಲ್ ಮಾತಾಡು. ರಾಹುಲ್